ಗಾಯಗೊಂಡ ಮಂಗವು ಗಾಯಕ್ಕೆ ಚಿಕಿತ್ಸೆ ಪಡೆಯಲು ಸ್ವತಃ ಮೆಡಿಕಲ್ ಶಾಪ್ಗೆ ನಡೆದುಕೊಂಡು ಹೋಯಿತು. ಒಬ್ಬ ವ್ಯಕ್ತಿ ಮಂಗನ ಗಾಯಕ್ಕೆ ಮುಲಾಮು ಹಚ್ಚುತ್ತಿರುವುದನ್ನ ಕಂಡುಬಂದಿದೆ. ಮತ್ತೊಬ್ಬ ವ್ಯಕ್ತಿ ತನ್ನ ಕೈಗಳಿಂದ ಮಂಗವನ್ನ ಹಿಡಿದುಕೊಂಡು ಉಪಚಾರ ಮಾಡುವುದನ್ನ ನೋಡಬಹುದು. ನಂತರ ಜನರು ಗಾಯಗೊಂಡ ಮಂಗಕ್ಕೆ ಎಚ್ಚರಿಕೆಯಿಂದ ಬ್ಯಾಂಡೇಜ್ ಸುತ್ತಿರುವುದನ್ನ ಕಾಣಬಹುದು. ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಬಾಂಗ್ಲಾದೇಶದ ಮೆಹರ್ಪುರದಲ್ಲಿ ಕೋತಿಯೊಂದು ಮೆಡಿಕಲ್ ಶಾಪ್ ಒಳಗೆ ನುಗ್ಗಿದ್ದು ಔಷಧ ವ್ಯಾಪಾರಿ ಮತ್ತು ಸ್ಥಳೀಯರನ್ನ ದಿಗ್ಭ್ರಮೆಗೊಳಿಸಿದೆ. ಒಬ್ಬ ವ್ಯಕ್ತಿ ಮಂಗನ ಗಾಯಕ್ಕೆ ಮುಲಾಮು ಹಚ್ಚುತ್ತಿರುವುದು ಕಂಡುಬಂದಿದೆ. ಮತ್ತೊಬ್ಬ ವ್ಯಕ್ತಿ ತನ್ನ ಕೈಗಳಿಂದ ಮಂಗವನ್ನ ಹಿಡಿದುಕೊಂಡು ಉಪಚಾರ ಮಾಡುವುದನ್ನ ನೋಡಬಹುದು. ನಂತರ ಜನರು ಗಾಯಗೊಂಡ ಮಂಗಕ್ಕೆ ಎಚ್ಚರಿಕೆಯಿಂದ ಬ್ಯಾಂಡೇಜ್ ಸುತ್ತಿರುವುದನ್ನ ನಾವು ಕಾಣಬಹುದು. ಈ ತಿಂಗಳು ಬಾಂಗ್ಲಾದೇಶದ ಮೆಹರ್ಪುರ ಪಟ್ಟಣದಲ್ಲಿ ಒಂದು ವಿಲಕ್ಷಣ ಆದರೆ ಹೃದಯ ಸ್ಪರ್ಶಿ ಘಟನೆ ನಡೆಯಿತು. ಗಾಯಗೊಂಡ ಮಂಗವು ಅಗತ್ಯ ಆರೈಕೆಗಾಗಿ ವೈದ್ಯಕೀಯ ಅಂಗಡಿಗೆ ಧಾವಿಸಿತು. ಆ ಪ್ರದೇಶದ ಹಲ್ತೇರಾ ಫಾರ್ಮಸಿಯಲ್ಲಿ ಈ ದೃಶ್ಯ ಕಂಡುಬಂದಿದೆ. ಆ ಪ್ರಾಣಿ ಗಾಯಕ್ಕೆ ಚಿಕಿತ್ಸೆಯನ್ನು ಪಡೆಯಲು ಅಲ್ಲಿಗೆ ಬಂದಿರುವುದನ್ನ ತೋರಿಸುತ್ತದೆ. ಇನ್ನು ಗಾಯಗೊಂಡ ಮಂಗವು ಗಾಯಕ್ಕೆ ಚಿಕಿತ್ಸೆ ಪಡೆಯಲು ಸ್ವತಃ ಮೆಡಿಕಲ್ ಶಾಪ್ಗೆ ನಡೆದುಕೊಂಡು ಹೋಯಿತು. ಅಂಗಡಿಯನ್ನ ಪ್ರವೇಶಿಸುವಂತಹ ಮೊದಲು ಮಂಗಕ್ಕೆ ಹೇಗೆ ಆಯಿತು ಗಾಯ ಅಥವಾ ಇದು ಎಲ್ಲಿಂದ ಬಂತು ಎಂಬುದು ಮಾತ್ರ ತಿಳಿದು ಬಂದಿಲ್ಲ. ಈ ವಿಡಿಯೋ ಒಬ್ಬ ವ್ಯಕ್ತಿ ಅದರ ಗಾಯಕ್ಕೆ ಮುಲಾಮು ಹಚ್ಚೋದನ್ನ ನೋಡಬಹುದು. ಮತ್ತೊಬ್ಬ ವ್ಯಕ್ತಿ ಕೋತಿಯನ್ನ ತನ್ನ ಕೈಗಳಿಂದ ಹಿಡಿದುಕೊಂಡು ಸಹಾಯ ಮಾಡ್ತಿರೋದು ಕಾಣಬಹುದು. ಆ ಕೋತಿ ಬ್ಯಾಂಡೇಜ್ ಸುತ್ತಲೂ ಸುಮ್ಮನೆ ಸಹಕರಿಸೋದನ್ನ ಕೂಡ ನಾವು ಈ ವಿಡಿಯೋದಲ್ಲಿ ನೋಡಬಹುದು. ಜೊತೆಗೆ ಅಚ್ಚರಿ ಕೂಡ ಆಗುವಂಥದ್ದು ಈ ಘಟನೆ. ಇನ್ನು ವಿಡಿಯೋದಲ್ಲಿ ಕೋತಿ ನೋವಿನಿಂದ ಔಷಧಾಲಯಕ್ಕೆ ಕಾಲಿಟ್ಟ ನಂತರ ವ್ಯಕ್ತಿಗಳು ಅದನ್ನ ಸಾಂತ್ವನ ಹೇಳೋದನ್ನ ಸಹ ನಾವು ಕಾಣಬಹುದು. ಪ್ರಥಮ ಚಿಕಿತ್ಸಾ ಡ್ರಗ್ಸಿಂಗ್ ನೀಡುವ ಮೊದಲು ಕೋತಿಯನ್ನ ನಿಧಾನವಾಗಿ ತಟ್ಟೋದನ್ನ ಕೂಡ ನಾವು ನೋಡಬಹುದು. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ.